ದಾಪಕ್ಲು ಕಕ್ಕಬ್ಬೆ ವಿರಾಜಪೇಟೆ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಅಧ್ವಾನಗೊಂಡಿದ್ದು ತೀವ್ರ ಸಮಸ್ಯೆ ಉಂಟಾಗಿದೆ. ಕಳೆದ 2 ದಿನಗಳಿಂದ ದಾಪಕ್ಲು ವ್ಯಾಪ್ತಿಯಲ್ಲಿ ಮಳೆಯಾಗ್ತಾ ಇದ್ದು ಇಲ್ಲಿಗೆ ಸಮೀಪದ ಕೊಳಕೇರಿ ಎಂಬಲ್ಲಿ ರಸ್ತೆ ಮೇಲೆ ಮಳೆ ನೀರು ನಿಂತು ವಾಹನ ಸಂಚಾರ ಮತ್ತು ಪಾದಚಾರಿಗಳಿಗೆ ತೀವ್ರ ಸಮಸ್ಯೆ ಉಂಟಾಗಿದೆ. ಮಳೆ ಸುರಿದರೆ ಕೆಸರು ನೀರು ತುಂಬಿಕೊಂಡು ಶಾಲಾ ಮಕ್ಕಳು ಶಾಲೆಗೆ ತೆರಳಲು ತೊಂದರೆ ಆಗ್ತಾ ಇದೆ ಎಂದು ಗ್ರಾಮಸ್ಥರು ದೂರಿಕೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ಎಷ್ಟೇ ಯಾರಿಗೆ ಹತ್ರ ಹೇಳಿದ್ರು ಯಾರು ಮಾಡ್ತಾ ಇಲ್ಲ. ಭಾಳ ಕಷ್ಟ ಆಗ್ತದೆ ಗಾಡಿ ಅವರಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಭಾಳ ಕಷ್ಟ ಆಗ್ತದೆ. ಎಷ್ಟು ಸಮಯ ಆಯ್ತು ಇದು? ಇದು ಅಂತ ಒಂದು 5-6 ವರ್ಷ ಆಯಿತು ಸರ್. ಮಳೆಗಾಲ ಬರುವಾಗ ಇದೆ ಅಕ್ಕಪಕ್ಕದ ಮನೆಯವರು ಸೇರೋದು, ಕಡೆ ಸರಣಿ ತೆಗೆಯೋದು, ಸ್ವಲ್ಪ ಹೋಗೋದು, ಮತ್ತೆ ಅದೇ ಥರ. ಈಗ ನೀವೇ ಮಾಡ್ತಾ ಇರೋದು? ಹಾಂ, ಈಗ ಇಲ್ಲಿಯವರೇ ಮಾಡೋದು ಸರ್. ಪಂಚಾಯತ್ ಯಾರೊಬ್ಬರು ಬರೋದಿಲ್ಲ, ನೋಡೋದಿಲ್ಲ ಈ ಥರ. ಮುಗೀತು. ನಾವು ಇನ್ನು ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ಮಾಡಿದ್ವಿ.